ಈ ಪರಂಗಿ ಹಣ್ಣು ಅನ್ನೋದು ಬಹಳ ಆಯುರ್ವೇದಕ್ಕೂ ಗುಣ ಇರತಕ್ಕಂಥ ಹಣ್ಣಂತ. ಇದು ಈ ಪರಂಗಿ ಹಣ್ಣ ನಮ್ಮ ಹಳ್ಳಿಗಳ ಸೈಡ್ಲಿ ಈ ನಮ್ಮ ಊರುಗಳಲ್ಲಿ ಏನಾಗುತ್ತಾ ಕಿಪ್ಪ ಮೇಲಾರ ಬೀಜ ಹಚ್ಬಿಟ್ಟು ಅಲ್ಲಾರು ಬೆಳತ್ತೆ, ಮನೆ ಹಿತ್ತಲಾರ ಬೆಳತ್ತು, ಎಲ್ಲಾರಿಗೂ ತೋಟ ತೊಟ್ಟಲ್ಲಿ ಬೀಜ ತಗೋ ಎರ್ಚ್ಬಿಟ್ರೆ ತನಗೆ ತಾನು ಬೆಳಕತ್ತ ಸ್ವಾಮಿ. ಯಾಣ ಸ್ವಾಮಿ ಆಗಿನ ಕಾಲದಲ್ಲಿ ನಮ್ಮ ಒಂದು 10-20 ವರ್ಷದಿಂದ ಕಾಸ್ಗೆ ಗೊಟ್ಟಲ್ಲಪ್ಪ 10 ಪೈಸೆ 20 ಪೈಸೆ ಕಾಲ. ನಮ್ಮವ ನನ್ನ ತಂಗಿ ನನ್ನ ತಮ್ಮ ಇಬ್ಬರಿಗೂ ₹1 ಕೊಟ್ಬಿಟ್ಟಮ್ಮ 3 ಜನ ಹಣ್ಣು ತಗೊಳ್ಳಿ ಅಂತ ಕೊಡ್ತಿದ್ದ. ಯಾಣ 4 ಕಾಣಿಗೆ ಇಷ್ಟಿಷ್ಟು ಅಲ್ತಿ ಪೀಸು ಜೊತೆಗೆ ಒಳ ಬೂಟ ಮಾರಕ್ಕೆ ಬರ್ತಿರು ಊರ ಮೇಲೆ ಪುಟ್ಟು ತುಂಬ್ಕದಮ್ಮ. ಈ ಎಲ್ಲಪ್ಪ ಎಲ್ಲ ನವಚಿತ್ರ ಆಗೋಯ್ತು ಗಪ್ಪು. ಆದ್ರೂ ಈ ಪರಂಗಿ ಅನ್ನೋದು ಐಕ ಮಕ್ಕಳಿಗೆ ಜೇನು ತುಳ್ಕೊಳ್ಳೋದಂತ. ಜೊತೆಗೆ ಈ ಕಣ್ಣು ದೃಷ್ಟಿ, ಈ ನಿಶಕ್ತಿ, ಈ ರಕ್ತ ಪುಷ್ಟಿಗೆ ಭಾಳ ಒಳ್ಳೇದಂತ ಸ್ವಾಮಿ. ನೀವು ತಿನ್ನೆಯೋ ಯಾನೇನ ಬ್ಯಾಡ ತಿನ್ನಕ್ಕಿಂತ ಒಂದು ಪರಂಗಿ ಅಂತಕ್ಕ ನಮ್ಮ ಮನೆ ಜನ ಕುಯ್ಕೊಂಡು ತಿನ್ನೆಯೋ ಚೆನ್ನಾಗಿರ್ತಕ್ಕಯ್ಯ ಒಳ್ಳೇದು ಕಯ್ಯೋ. ಆದ್ರೂ ಈ ಪರಂಗಿ ನೋಡಿ ಸ್ವಾಮಿ ಒಂದು ಗಾದೆ ಮಾತದೆ, ಬಿಡು ಏನೋ ಇವ್ಳು ಕೆನ್ನೆ ಪರಂಗಿ ಹಣ್ಣಾಗದ ಅಂತಾರಲ್ಲ ಗೊತ್ತಾ, ಅದಕ್ಕೆ ಇದಕ್ಕೆ ಬಣ್ಣ ನೋಡಿ ಹೇಗಿದ್ದು ಗಾದೆ ಮಾತು ಹೇಳ್ತಿರೋದು. ಹಾಗಾಗಿ ನಮ್ಮ ಹಳ್ಳಿಗಳಿರೋರಿಗೆ ನಮ್ಮ ಇದೇ ಸೇಬ್ನು ಇದೇ ಕಿವಿಯನ್ನು ಇದೇ ನಮ್ಗೆ ಡ್ರ್ಯಾಗನ್ ಫ್ರೂಟು. ಹಲೋ ಸ್ವಾಮಿ ನಮಸ್ಕಾರ ಎಲ್ರಿಗೂ, ಒಳ್ಳೇದಾಗಲಿ ಎಲ್ರಿಗೂ. ನಮ್ಮ ಪ್ರೀತಿಯ ವಿಶ್ವಾಸ ಇರೋರಿಗೆಲ್ಲ ಒಳ್ಳೇದಾಗಲಿ ಕಣ್ರೇವು. ಪರಂಗಿ ಹಣ್ಣು ತಿನ್ಬೇಕು ಕಣ್ರೇವು, ಒಳ್ಳೇದು ಕಣ್ರೇವು, ತಿನ್ರೇವು.